ಯಾರಿಗೂ ಕಾಯಿಲೆ ಬರಬಾರದು, ಯಾರಿಗೂ ರೋಗ ರುಜಿನಗಳು ಬರಬಾರದು. ನಾನು ಯಾರೋ ಒಬ್ರು ಕೇಳಿದೆ, ಅಲ್ಲ ಡಾಕ್ಟ್ರೆ ನಮಗೆ ಕಾಯಿಲೆ ಬರ್ದಿದ್ರೆ ನಿಮ್ಗೇನು ಮಾಡೋಕ್ಕೆ ಕೆಲಸ ಅಂದ್ಬಿಟ್ಟು. ನನ್ನ ಪ್ರೇಯರ್ ಆದ್ಮೇಲೂ ಕೂಡ ಯಾರಿಗಾದ್ರೂ ಕಾಯಿಲೆ ಬಂದರೆ ನಿಮಗೆ ವಾಸಿ ಮಾಡುವಂಥ ವಿದ್ಯೆಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಮೇಡಮ್ ಇಲ್ಲೇ ಕೂತಿದ್ದಾರೆ, ಬಹಳ ಖುಷಿ ಅನಿಸ್ತದೆ. ಇನ್ನೊಂದು ಮಾತು, ನಾವು ಚಿಕ್ಕ ಹುಡುಗರಾಗಿದ್ದಾಗೆ ಮನುಷ್ಯನಿಗೆ ಬರೆದಿರೋ ಮನಕ್ಕೆ ಬರುತ್ತಾ ಕಾಯಿಲೆ ಅಂತ ತಮಾಷೆ ಮಾಡೋದು. ಮನುಷ್ಯನಿಗೆ ಕಾಯಿಲೆ ಬರುತ್ತೆ. ಬಂದರೆ ನಮ್ಮ ಜನಗಳು ಎಷ್ಟೆಲ್ಲ ವ್ಯವಸ್ಥೆಗಳಿದಾವೆ ಅಂದರೆ ಪಾರಂಪರಿಕ ಮೆಡಿಸಿನ್. ನೀವು ಭಾಳ ಖುಷಿ ಆಯ್ತು, ಹಿರಿಯರು ಎಷ್ಟು ವರ್ಷದಿಂದ. ಅನ್ಫಾರ್ಚುನೇಟ್ಲಿ ನಾವು ಮಾತನಾಡುವಾಗ ಸುಲಭವಾಗಿ ಒಂದು ಪದ ಯೂಸ್ ಮಾಡಿಬಿಡ್ತೀವಿ, ಕ್ವಾಕ್ಸ್ ಅಂತೀವಿ, ನಾವು ಕ್ವಾಕರಿ ಅಂತೀವಿ, ಕ್ವಾಲಿಫೈಡ್ ಡಾಕ್ಟರ್ಸ್ ಅಲ್ಲ ಅಂತೀವಿ. ಆದರೆ ಇವತ್ತಿನ ಅವರ ಅಚೀವ್ಮೆಂಟ್ ನೋಡಿ, ಆ ಕೊಬ್ಬರಿ ಎಣ್ಣೆ ಕೇಳಿದ್ರೆ ಎಷ್ಟು ಸಂತೋಷ ಆಯಿತು ಅಂದರೆ, ಅವ್ರ ಡಿಗ್ರಿ ಡಾಕ್ಟರ್ ಅಲ್ಲ, ಆದರೂ ಕೂಡ ನಮಗೆ ಅಯ್ಯೋ ಆನೆಟ್ಲಿ ಹೇಳ್ತೀನಿ. ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿಯ ಚೇರ್ಮನ್ ಇದ್ದೀನಿ. ನನಗೆ ಯಾರೋ ಒಂದು ಕಾನ್ಫರೆನ್ಸ್, ಡಾಕ್ಟ್ರೆ ಕ್ಯಾನ್ಸರ್ ಯಾಕೆ ಬರುತ್ತೆ ಡಾಕ್ಟ್ರೆ? ಗೊತ್ತೇನಪ್ಪ ನನಗೆ, ದಮ್ ಹೊಡೆಯೋದ್ರಿಂದ ಲಂಗ್ ಕ್ಯಾನ್ಸರ್ ಬರುತ್ತೆ, ಬ್ಲಾಡರ್ ಕ್ಯಾನ್ಸರ್ ಬರುತ್ತೆ, ಎಣ್ಣೆ ಹೊಡೆಯೋದ್ರಿಂದ ಸ್ಟಮಕ್ ಕ್ಯಾನ್ಸರ್. ಅಲ್ಲ ಡಾಕ್ಟ್ರೆ ಹಿಂಗೆ ಮಾತಾಡ್ತೀರಿ, ನಮ್ಮ ತಾತ ಮಹಾ ದೈವ ಭಕ್ತ, ಏನೂ ದುರಭ್ಯಾಸಗಳಿರಲಿಲ್ಲ, ಆದರೂ ಅವ್ರಿಗೆ ಕ್ಯಾನ್ಸರ್ ಬಂತಲ್ಲ ಪ್ಯಾಂಕ್ರಿಯಾಸು. ಅವಾಗ ನೆನಪು ಬಂತು ಮೇಡಮ್ ಕೇಳಿದ ಪ್ರಶ್ನೆ, ಕಲಬೆರಕೆಯ ಎಫೆಕ್ಟ್. ಅವಾಗ ನಾನು ಡೆಫಿನೇಷನ್ ಆಫ್ ಕ್ಯಾನ್ಸರ್ ಹೇಳಿದೆ, ಎನಿಥಿಂಗ್ ವಾಟ್ ಕಾಸಸ್ ಕ್ಯಾನ್ಸರ್, ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಈಸ್ ಎ ಕಾರ್ಸಿನೋಜನ್. ಇವತ್ತು ತುಂಬ ಜನಕ್ಕೆ ಕ್ಯಾನ್ಸರ್ ಕಾಯಿಲೆ, ಅರ್ಬುದ ಕಾಯಿಲೆ ಯಾಕೆ ಬರುತ್ತೆ ಅಂದರೆ ಕಲಬೆರಕೆಯ ಆಹಾರ, ನಮ್ಮ ಅವ್ಯವಸ್ಥೆ, ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದು. ಇನ್ನು ಕೊನೆಯದಾಗಿ ಜನಗಳಿಗೆ ದೇವರು ಏನು ಅನುಕೂಲ ಮಾಡಿಕೊಟ್ಟಿದ್ದಾನೆ ಅಂದರೆ, ಅಲೋಪತಿ ಇದೆ, ನಾನು ಮೇಡಮ್ ಇಲ್ಲೇ ಕೊಡ್ತಿದ್ದೀವಿ. ಆಯುರ್ವೇದ, ಸುಶ್ರುತ ಮಹಾರಾಜನ್ನ ಫಾದರ್ ಆಫ್ ಇಂಡಿಯನ್ ಸರ್ಜರಿ ಅಂತೀವಿ ನಾವು. ಇವತ್ತು ನಮ್ಮ ಇಂಡಿಯನ್ ಸರ್ಜರಿಗೆ ಫಾದರ್ ಇದೆ ಆಯುರ್ವೇದ ಡಾಕ್ಟ್ರು. ಇಬ್ಬರು ಮೂರು ಎಷ್ಟು ಚೆನ್ನಾಗಿ ಮಾತನಾಡಿದ್ರು ಅವ್ರ ಇದನ್ನ. ಸೊ ಆಯುರ್ವೇದ ಇದೆ, ಹೋಮಿಯೋಪತಿ ಇದೆ, ನ್ಯಾಚುರೋಪತಿ ಇದೆ, ಕೊನೆಗೆ ಏನಿಲ್ಲ ಅಂದರೆ ತಿರುಪತಿ ಅಂತೂ ಇದೆ. ಜನ ಬೇಡ್ಕೊತಾರೆ ದೇವ್ರನ್ನ. ನೋಡ್ರಿ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾನೆ ದೇವರು. ಅದಕ್ಕೆ ಎಲ್ಲೋ ಒಂದು ಕಡೆ ನಾನು ಬಹಳ ಸಾರಿ ಹೇಳ್ತೀನಿ, ಇಟ್ಸ್ ಎ ಕಲೆಕ್ಟಿವ್. ಮೇಡಮು ಅದೇ ಮಾತನ್ನು ಹೇಳಿದ್ರು, ನಾವೆಲ್ಲರೂ ಸೇರಿ ನಮ್ಮ ಸಾಮಾಜಿಕ ಜವಾಬ್ದಾರಿ. ಇವತ್ತು ಆಯುಷ್, ಸೊ ಆ ಸೇವೆ ಮಾಡಿದಂಥವ್ರಿಗೆ ಸಿಗ್ನೇಚರ್, ಏನು ಹೆಸರು ಭಾಳ ಚಂದಿದೆಪ್ಪ ಅದು. ಏನು ಮಾಡ್ತಾರೆ ಗೊತ್ತಾ, ಈ ಆಲ್ಕೋಹಾಲ್ನವರು ಸಿಗ್ನೇಚರ್ ಒಂದು, ಡಾಕ್ಟರ್ಸ್ ಬ್ರ್ಯಾಂಡ್ ಒಂದು, ಟೀಚರ್ಸ್ ಬ್ರಾಂಡ್ ಒಂದು. ಅವ್ರು ಹೆಂಗೆ ಐಡಿಯಾ ಬಂತು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ರಿಯಲ್ ಖುಷಿ ಆಗುತ್ತೆ ನನಗೆ. ನೀವು ಮಾಡ್ತಿರೋಂಥ ಸೇವೆ ನಮ್ಮಂಥವ್ರು ಕರೆದು ಒಂದು 4 ಮಾತಾಡಲಿಕ್ಕೂ ಅವಕಾಶ ಕೊಟ್ಟು, ನಾನು ಮಾತಾಡೋದಕ್ಕಿಂತ ನಾನು ಯಾವಾಗ ಮಾತಾಡ್ತಾ ಇರ್ತೀನಿ. ತಾವೆಲ್ಲ ಯೂಟ್ಯೂಬ್ನ ನಾನು ಭಾಳ ನೋಡ್ತಿರ್ತೀರಿ. ನಾನು ಭಾಳ ಹೆಮ್ಮೆಯಿಂದ ಎಲ್ಲರೂ ಇಲ್ಲಿ ಎಲ್ಲೆಲ್ಲ ಸ್ಪೆಷಲಿಸ್ಟ್ ಇದ್ದಾರೆ. ನೀವು ಕೇಳಿದ್ರೆ ಕಾರ್ಡಿಯಾಲಜಿಸ್ಟ್, ಪಲ್ಮನಾಲಜಿಸ್ಟ್, ಸೆಕ್ಸ್ ಸ್ಪೆಷಲಿಸ್ಟ್, ಕುಂಡಿ ಡಾಕ್ಟರ್ ಅಂತ ಯಾರು ಹೇಳ್ಕೊಂಡಿದ್ರು, ನಾನು ಹೇಳ್ಕೊಂಡಿದ್ದೀನಿ. ದೊಡ್ಡಬಳ್ಳಾಪುರದ ಕುಂಡಿ ಡಾಕ್ಟರ್ ಅಂದರೆ ಪ್ರಾಮಿಸ್ ನಿಮ್ಗೆ ಹೇಳ್ತೀನಿ. ಯಾಕೆ ಹೇಳ್ಬೇಕು ಅಂದರೆ, ಕುಂಡಿ ಡಾಕ್ಟರ್ ಅಲ್ಲ ನಾನು, 2 ಕುಂಡಿಯ ಮಧ್ಯೆ ಇರುವುದರ ಡಾಕ್ಟರ್. ಅದನ್ನ ಹೇಳಕ್ಕಾಗಲ್ಲ ಕನ್ನಡದಲ್ಲಿ. ಕನ್ನಡ ಭಾಷೆ ಒಂದು ಬರೀ ಮಜಾ. ಆನೆಸ್ಟ್ಲಿ ನಿಮ್ಗೆ ಹೇಳ್ತೀನಿ, ತಿಳ್ಕೊಂಬಿಡಿ. 30% ಆಫ್ ಹ್ಯೂಮನ್ ಪಾಪ್ಯುಲೇಷನ್, ಮೇಲ್ ಆರ್ ಫೀಮೇಲ್, ದೇ ಸಫರ್ ಫ್ರಮ್ ಬಾಟಮ್. ನಿಮಗೆ ಡ್ಯಾಡೀಸ್ ಡೇ ಗೊತ್ತು, ಮಮ್ಮೀಸ್ ಡೇ ಗೊತ್ತು, ವ್ಯಾಲೆಂಟೈನ್ಸ್ ಡೇ ಗೊತ್ತು. There is a day dedicated to piles. November 20th is celebrated as World Piles Day. ಅದಕ್ಕೆ ನಾನು ಬಹಳ ಹೆಮ್ಮೆಯಿಂದ ಕಾಮನೆಸ್ಟ್. ಆ್ಯಂಡ್ ಲಾಸ್ಟ್ ಒಂದೇ ಒಂದು ನಿಮಿಷ ಎಕ್ಸ್ಟ್ರಾ ತಗೊಂಡ್ಬಿಡ್ತೀನಿ. ಹೂ ಈಸ್ ದ ಬಾಸ್ ಆಫ್ ಯುವರ್ ಬಾಡಿ? ನೀವೆಲ್ಲ ಯೋಚನೆ ಮಾಡ್ತೀರಿ, ಬ್ರೈನ್ ಇರ್ಬೋದಲ್ವಾ? ಹೌದು, ಬ್ರೈನ್ ಹೇಳ್ತಂತೆ. ಅಂದರೆ ಜಗಳ ಶುರುವಾಗುತ್ತೆ ಹ್ಯೂಮನ್ ಬಾಡಿ. ಬ್ರೈನ್ ಹೇಳ್ತಂತೆ, ಐ ಆಮ್ ದ ಸುಪ್ರೀಮ್ ಅಥಾರಿಟಿ ಆಫ್ ಹ್ಯೂಮನ್ ಬಾಡಿ. ಯಾಕಂದ್ರೆ ನಾನೇ ಕಂಟ್ರೋಲ್ ಮಾಡಿ. ಅದಕ್ಕೆ ಹಾರ್ಟ್ ಎತ್ತಿರ್ಬೋದು. ಅಣ್ಣ ನೀನು ಪ್ರೆಸಿಡೆಂಟ್ ಇರ್ಬೋದು, ನಾನು ಸೆಕ್ರೆಟ್ರಿ, ನಾನು 5 ನಿಮಿಷ ಪಂಪ್ ಮಾಡಲಿಲ್ಲ ಅಂದರೆ ಬ್ರೈನ್ ಡೆತ್, ವೈದ್ಯ ನೀವು. ಅಟ್ರಲ್ಲಿ 2 ಲಂಗ್ಸ್ ನಿಂತ್ಕೊಂಡು ಬಂದೆ. ಅಣ್ಣ ಬಾಯಿ ಜೊಬ್ಬ ಬಚ್ಕೊಬೇಡಿ, ನಾನು ಆಕ್ಸಿಜನ್ ಕೊಟ್ಟರೆ